ಆ್ಯಂಡ್ ಹಾಗೆ ನಿಮಗೆ ಕ್ಯಾಮ್ರಾ ಟ್ರ್ಯಾಕಿಂಗ್ ಫೀಚರ್ ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಕ್ಯಾಮ್ರಾ ಟ್ರ್ಯಾಕಿಂಗ್ ಫೀಚರ್ ನೀವು ನೋಡ್ಬೋದು. ಲೈಕ್ ನಿಮಗೆ ಪರ್ಟಿಕ್ಯುಲರ್ ಆಬ್ಜೆಕ್ಟ್ನ, ಪರ್ಟಿಕ್ಯುಲರ್ ಸಬ್ಜೆಕ್ಟ್ನ ಕ್ಯಾಮ್ರಾ ಮಾತ್ರ ಮೂವ್ಮೆಂಟ್ ಆಗಬೇಕು, ಟ್ರ್ಯಾಕ್ ಆಗಬೇಕು ಅಂತ ಮಾಡಬೇಕು ಅಂದರೆ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ನೀವು ಕ್ಯಾಮ್ರಾ ಟ್ರ್ಯಾಕಿಂಗ್ ಫೀಚರ್ನ ಕ್ಲಿಕ್ ಮಾಡಾದ್ಮೇಲೆ ಅಲ್ಲಿ ನಿಮಗೆ 4 ಆಪ್ಷನ್ ಶೋ ಆಗುತ್ತೆ: ಫೇಸ್, ಬಾಡಿ, ಹ್ಯಾಂಡ್ ಮತ್ತು ಕಸ್ಟಮ್ ಅಂತ. ಸೊ ಫಸ್ಟ್ ಆಫ್ ಆಲ್ ನಾನು ಈಗ ನಿಮಗೆ ಫೇಸ್ ಮಾತ್ರ ಈಗ ತೋರಿಸ್ತೀನಿ ಹೇಗೆ ಅದು ವರ್ಕ್ ಆಗುತ್ತೆ ಅಂತ. ಇದನ್ನು ನೀವು ಸಿಂಪ್ಲಿ ಆ ಫೇಸ್ದ ಆಪ್ಷನ್ನ ಸೆಲೆಕ್ಟ್ ಮಾಡಿಬಿಟ್ಟು ಟ್ರ್ಯಾಕ್ ಅಂತ ಕೊಟ್ಬಿಟ್ರೆ ಅದೇ ಆಟೋಮೆಟಿಕ್ಕಾಗಿ ನಿಮ್ಮ ಫೇಸ್ ಮೂಮೆಂಟ್ನ ಟ್ರ್ಯಾಕ್ ಮಾಡಿ ಆ ಕ್ಯಾಮ್ರಾ ಮಾತ್ರ ನಿಮ್ಮ ಫೇಸ್ ಹೇಗೆ ಮೂವ್ ಆಗುತ್ತೆ ಅದೇ ರೀತಿ ಕ್ಯಾಮ್ರಾ ಕೂಡ ಮೂವ್ ಆಗುತ್ತೆ. ಆ್ಯಂಡ್ ಎಲ್ಲ ಪ್ರೊಸೆಸ್ ಆದಮೇಲೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಕೂಡ ಸ್ವಲ್ಪ ಮಾಡ್ಕೋಬೋದು. ಲೈಕ್ ನೋಡ್ಬೋದು ಇಷ್ಟು ಆಪ್ಷನ್ಸ್ ಕೊಟ್ಟವ್ರೆ ಅಡ್ಜಸ್ಟ್ಮೆಂಟಲ್ಲಿ. ಸೊ ಔಟ್ಪುಟ್ಟಿಂಗು ಈಗ ನೋಡ್ಬೋದು ಫೈನಲ್ ಔಟ್ಪುಟ್ ಹೆಂಗೆ ಬರುತ್ತೆ ಅಂತ. ನಿಮಗೆ ಪ್ಲೇ ಮಾಡಿ ಈಗ ತೋರಿಸ್ತೀನಿ ನೋಡಿ. ಸೊ ನನ್ನ ಫೇಸ್ ಹೇಗೆ ಮೂವ್ ಆಗ್ತಿದೆ ಅದೇ ರೀತಿ ಕ್ಯಾಮ್ರಾ ಕೂಡ ಶೇಕ್ ಆಗ್ತಿದೆ ನೋಡಿ. ಆ್ಯಂಡ್ ಹಾಗೆ ನಿಮ್ಮ ವೀಡಿಯೋ ಪ್ರಾಡಕ್ಟ್ಸಲ್ಲಿ ಮಲ್ಟಿಪಲ್ ಕ್ಲಿಪ್ಸ್ನ ನೀವು